ಹೊಳೆನರಸೀಪುರದಿಂದ ಈಗ ಅಂತಿಮ ಯಾತ್ರೆ ಆರಂಭಗೊಂಡಿದೆ. 10 ಗ್ರಾಮಗಳಲ್ಲಿ ಅಂತಿಮ ಯಾತ್ರೆ ಸಾಗುತ್ತಾ ಹೋಗುತ್ತೆ. ಮತ್ತೊಂದು ಕಡೆ ದೇವೇಗೌಡರಿಗೆ ಸಂತೈಸುವಂತಹ ಕೆಲಸ ಬಂದವರಿಂದ ಆಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. 4 ಗಂಟೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಚೆನ್ನಮ್ಮನವರು. ಎಚ್ ಡಿ ರೇವಣ್ಣ ಅವರು ಕೂಡ ನಿವಾಸದಿಂದ ಹೊರಬಂದಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಬೆಳಗ್ಗಿನ ಜಾವ 5 ಗಂಟೆಯಿಂದಲೂ ಕೂಡ ಸಾರ್ವಜನಿಕರ ದರ್ಶನಕ್ಕೆ ರೇವಣ್ಣ ನಿವಾಸದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಸಮಾಜ ಆದ್ಮೇಲೆ ಅಲ್ಲಿ ಹೇಳ್ತಿ ಎಲ್ಲ ಅಲ್ಲೇ ಅಂತಿಮ ಯಾತ್ರೆ ಈಗ ಆರಂಭಗೊಂಡಿರುವಂಥದ್ದು. ಹೊಳೆನರಸೀಪುರ ಎಚ್ ಡಿ ರೇವಣ್ಣ ಅವರ ನಿವಾಸದ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪಲ್ಲಕ್ಕಿಗೆ ಮೃತದೇಹವನ್ನು ಈಗ ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಕುಟುಂಬ ಸದಸ್ಯರು ಚೆನ್ನಮ್ಮನವರಿಗೆ ಹೆಗಲು ಕೊಟ್ಟಿರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಟ್ರ್ಯಾಕ್ಟರ್ ಮೇಲೆ ಈಗ ಪಲ್ಲಕ್ಕಿಯನ್ನು ಇರಿಸಲಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ಕೂಡ ಆರಂಭ ಆಗುತ್ತೆ. ಹರದನಹಳ್ಳಿ ಎಚ್ ಡಿ ದೇವೇಗೌಡರ ಹುಟ್ಟೂರು. ಹರದನಹಳ್ಳಿಯಲ್ಲಿರುವಂತಹ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ನಿನ್ನೆ ಇದೇ ವಾಹನದಲ್ಲಿಯೇ ಪದ್ಮನಾಭನಗರದ ನಿವಾಸದಿಂದ ಅಂತಿಮ ಯಾತ್ರೆ ಶುರುವಾಗಿತ್ತು. ರಾತ್ರಿ 11 ಗಂಟೆಗೆ ಅಂತಿಮ ಯಾತ್ರೆ ಬಂದು ಎಚ್ ಡಿ ರೇವಣ್ಣ ಅವರ ನಿವಾಸವನ್ನು ತಲುಪಿತ್ತು. ಹಾದಿಯುದ್ದಕ್ಕೂ ಕೂಡ ಇದೇ ರೀತಿಯ ಜನಸ್ತೋಮ, ಪುಷ್ಪ ನಮನ, ಕಣ್ಣೀರ ವಿದಾಯ. ಈಗ ಮತ್ತೆ ಹೊಳೆನರಸೀಪುರದ ಎಚ್ ಡಿ ರೇವಣ್ಣ ಅವರ ನಿವಾಸದಿಂದ ವಾಹನದ ಮೂಲಕ ಅಂತಿಮ ಯಾತ್ರೆ ಶುರುವಾಗಿದೆ. ರಸ್ತೆಯ ಇಕ್ಕೆಲಲುಗಳಲ್ಲೂ ಕೂಡ ಜನ ತುಂಬಿ ತುಳುಕ್ತಾ ಇದ್ದಾರೆ. ಅದರ ನಡುವೆನೇ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಹೊತ್ತಂತಹ ವಾಹನ ಸಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಗೇಟಿನ ಹೊರಗಡೆ ದೊಡ್ಡ ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ. ಇದು ಮನೆಯ ಆವರಣ. ಇದಕ್ಕೂ 10 ಪಟ್ಟರಷ್ಟು ಜನ ಹೊರಗಡೆ ಕಾಯ್ತಾ ಇರುವಂಥದ್ದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗುವುದಕ್ಕೆ, ದೂರದಿಂದಲೇ ಚೆನ್ನಮ್ಮ ಅವರಿಗೆ ನಮಿಸೋದಕ್ಕೆ. ಈಗ ಅಂತಿಮ ಯಾತ್ರೆ ಶುರುವಾಗಿದೆ. ದೇವೇಗೌಡರ ಅದೃಷ್ಟ ದೇವತೆ ಕುಮಾರಸ್ವಾಮಿಯವರ ಶಕ್ತಿಯಾಗಿದ್ದಂತಹ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಈಗ ಶುರುವಾಗಿರುವಂಥದ್ದು. ಹಲವರು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಅಂತಿಮ ಯಾತ್ರೆಯ ವಾಹನ ಈಗ ಸಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅನಿತಾ ಕುಮಾರಸ್ವಾಮಿ ಅವರು ಕೂಡ ನಿರ್ಗಮಿಸ್ತಾ ಇರುವಂತಹ ದೃಶ್ಯ ಇದು. ನೇರವಾಗಿ ಹರದನಹಳ್ಳಿಯ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಿಗೆ ಎಲ್ಲರೂ ಕೂಡ ತೆರಳುತ್ತಾರೆ. ನಿಖಿಲ್ ಕುಮಾರಸ್ವಾಮಿಯವರ ಪತ್ನಿಯವರು ಕೂಡ ಅನಿತಾ ಕುಮಾರಸ್ವಾಮಿ ಅವರ ಜೊತೆಗೇನೆ ಸಾಗ್ತಾ ಇರುವಂತಹ ದೃಶ್ಯ ಇದು. ಈಗಾಗಲೇ ಅಂತಿಮ ಯಾತ್ರೆ ಆರಂಭ ಆಗಿದೆ. 2-2.5 ಗಂಟೆಗಳ ಕಾಲ ಹಿಡಿಯುತ್ತೆ ಅಂತಿಮ ಯಾತ್ರೆ ಅನ್ನುವಂತಹ ಮಾಹಿತಿಯನ್ನು ಕುಟುಂಬಸ್ಥರೇ ಕೊಟ್ಟಿದ್ದಾರೆ. ಹತ್ತತ್ರ 3 ಗಂಟೆಗೆ ಹರದನಹಳ್ಳಿಯನ್ನು ತಲುಪುತ್ತೆ. 3/4 ಗಂಟೆಗಳ ಕಾಲ ಅಲ್ಲಿ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ನಡೀತವೆ. ಅದಾದ ಮೇಲೆ 4 ಗಂಟೆಯ ಒಳಗಡೆಯಾಗಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಾಗಿ ಅರ್ಚಕರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಗೆ ಬಗೆಯ ಹೂವಿನಿಂದ ಅಲಂಕೃತಗೊಂಡಂತಹ ವಾಹನಕ್ಕೆ ಮತ್ತೊಮ್ಮೆ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಈಗ ಆ ವಾಹನ ಸಾಗ್ತಾ ಇರುವಂತಹ ದೃಶ್ಯ, ನಿಖಿಲ್ ಕುಮಾರಸ್ವಾಮಿಯವರು ಕೂಡ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅಜ್ಜಿಯನ್ನು ಕಳೆದುಕೊಂಡಂತಹ ನೋವಿನಲ್ಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ತಂದೆಯ ಜೊತೆಯೇನೆ ಅವರು ಕೂಡ ಸಾಗ್ತಾ ಇರುವಂಥದ್ದು. ಅಪಾರ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಜನಸಾಗರವೇ ನಿರ್ಮಾಣವಾಗಿದೆ. 10 ಗ್ರಾಮಗಳಲ್ಲೂ ಕೂಡ ಜನ ಇದೇ ರೀತಿಯಲ್ಲಿಯೇ ಸೇರಿರುವಂಥದ್ದು. ಜನರ ಮಧ್ಯೆನೇ, ಜನಸಾಗರದ ಮಧ್ಯೆನೇ ಈಗ ಚೆನ್ನಮ್ಮನವರಿರುವಂತಹ ವಾಹನ ತೆರಳುತ್ತಾ ಇದೆ. ಬಗೆ ಬಗೆಯ ಹೂವುಗಳಿಂದ ಆ ವಾಹನವನ್ನು ಅಲಂಕರಿಸಲಾಗಿದೆ. ನಿನ್ನೆ ಪದ್ಮನಾಭನಗರದಿಂದ ಹೊಳೆನರಸೀಪುರದವರೆಗೂ ಕೂಡ ಇದೇ ವಾಹನದಲ್ಲಿಯೇ ಅಂತಿಮ ಯಾತ್ರೆ ಸಾಗಿತ್ತು.